ಸ್ನೇಹಿತರೆ, ಬೇಸಿಗೆ ಕಾಲದಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳು ಜಾಸ್ತಿ ಅಂತ ಹೇಳ್ತಾರೆ. ಆದ್ರೆ ಇವಾಗ ಬರ್ತಾ ಬರ್ತಾ ಈ ಇಂಟರ್ನೆಟ್ ಯುಗದಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳಿಗಿಂತ ಹೆಚ್ಚಾಗಿ ಸಾಂಕ್ರಾಮಿಕ ಶೋಕಿಗಳು ಜಾಸ್ತಿ ಆಗ್ಬಿಟ್ಟಿದೆ. ಅದರಲ್ಲೂ ರೀಲ್ಸ್ ಅಲ್ಲಂತೂ ಕೇಳಲೇಬೇಡಿ. ಒಬ್ಬ ಏತ್ಕೊಂಡು ವಿಡಿಯೋ ಮಾಡಿ ವೈರಲ್ ಆಯ್ತು ಅಂದ್ರೆ ಹಿಂದ್ಗುಂಟೆ ಎಲ್ಲರೂ ಏತ್ಕೊಂಡು ಬೇದಿ ಮಾಡ್ಕೊಂಡು ವಿಡಿಯೋ ಮಾಡೋದು, ಇನ್ನೊಬ್ಬ ಅದನ್ನ ತಿನ್ಕೊಂಡು ವಿಡಿಯೋ ಮಾಡಿ ಲೈಕ್ಸು ವ್ಯೂಸು ಜಾಸ್ತಿ ತಗಳಪ್ಪ ಇನ್ನು ಬಿಡಂಗಿಲ್ಲ. ಒಮ್ಮೈಗೆ ಒಬ್ರಾದ್ಮೇಲೆ ಒಬ್ರು 5G ಸ್ಪೀಡ್ ಅಲ್ಲ 500 GB ಸ್ಪೀಡ್ ಅಲ್ಲಿ ಅದೇ ತರ ತಿನ್ಕೊಂಡು ವಿಡಿಯೋ ಮಾಡ್ಕೊಂಡು ನೋಡೋರಿಗೆ ನರಾವೀಕ್ ಆಗಿ ನಿಮಾನ್ಸ್ಗೆ ಸೇರ್ಕೊಳ್ಳೋ ಹಾಗೆ ಮಾಡ್ಬಿಡ್ತಾರೆ. ಇವಾಗ ಇದೇ ತರಹದ ಒಂದು ಸಾಂಕ್ರಾಮಿಕ ಶೋಕಿ ಶುರುವಾಗ್ಬಿಟ್ಟಿದೆ. ಅದೇ ಆನ್ಲೈನ್ ಅಲ್ಲಿ ಭಿಕ್ಷೆ ಕೇಳೋರಿಗೆ ಆನ್ಲೈನ್ ಅಲ್ಲಿ ವಿಡಿಯೋ ಮಾಡ್ತಾನೆ ಭಿಕ್ಷೆ ನೀಡೋದು. ಭಿಕ್ಷೆ ಅಂತ ಹೇಳೋದು ತಪ್ಪಾಗುತ್ತೆ ಅನ್ನೋದೇ, ಆದ್ರೆ ಯಾರೋ ಗೊತ್ತಿಲ್ಲದೆ ಇರೋ ಫಾಲೋವರ್ಸು ವ್ಯೂವರ್ಸು ಕಮೆಂಟ್ ಮುಖಾಂತರ ಮೆಸೇಜ್ ಮಾಡೋದರ ಮುಖಾಂತರ ಅವರವರ ಕಡು ಕಷ್ಟಗಳನ್ನ ಹೇಳ್ಕೊಂಡು 100, 200, 500, 1000 ಕೇಳೋದಂತೆ. ಅವಾಗ ಇವರು ವಿಡಿಯೋ ಮುಖಾಂತರ ಅದನ್ನ ಹೇಳ್ತಾ ಅವರಿಗೆ ದುಡ್ಡು ಕಳಿಸೋದಂತೆ. ಬನ್ನಿ ಈ ಸಾಂಕ್ರಾಮಿಕ ಶೋಕಿಯ ಸತ್ಯಾಸತ್ಯತೆ ಬಗ್ಗೆ ಸೂಕ್ಷ್ಮವಾಗಿ ಸಖತ್ತಾಗಿ ರೋಸ್ಟ್ ಮಾಡುವ. ನನ್ ಜೊತೆ ಜರ್ನಿ ಮಾಡ್ತಿದ್ಯಾ? ಜರ್ನಿ ಇರೋದೇ ಒಂದ್ ಮೇಲೆ. ಇಲ್ಲಿ ಅಪ್ಗಳಿರುತ್ತೆ, ಡೌನ್ಗಳಿರುತ್ತೆ, ತಿರುವುಗಳಿರುತ್ತೆ, ಡೆಡ್ ಎಂಡ್ಗಳಿರುತ್ತೆ. ಆದ್ರೆ ಸ್ಪೀಡ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ. ಸರ್, ನನ್ನಮ್ಮ ಹಾಸ್ಪಿಟಲ್ ಅಲ್ಲಿ ICU ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ನನ್ನ ಹತ್ರ ಮೇಂಟೆನೆನ್ಸ್ ಗೆ ₹1 ಇಲ್ಲ. ಸಿಸ್ಟರ್, ತುಂಬಾ ಭಯ ಆಗ್ತಿದೆ. 1K ಅಮೌಂಟ್ ಕೊಡ್ತೀರಾ ಪ್ಲೀಸ್? ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ. ಸ್ಯಾಲರಿ ಬಂದ್ಮೇಲೆ ರಿಟರ್ನ್ ಕೊಡ್ತೀನಿ. ಸಿಸ್ಟರ್, ಪ್ಲೀಸ್ ರಿಪ್ಲೈ ಮಾಡಿ. ನೀವು 1K ಅಮೌಂಟ್ ಕೇಳಿದ್ರಿ, ಸೆಂಡ್ ಮಾಡಿದೀನಿ, ಚೆಕ್ ಮಾಡ್ಕೊಳ್ಳಿದ್ರು. ಹಬ್ಬ ಕೇಳಿದ ತಕ್ಷಣ ಇಂದು ಮುಂದೆ ಯೋಚಿಸ್ತೆ ಸುಯಿ ಟಪಕ್ ಅಂತ ಆನ್ಲೈನ್ ಅಲ್ಲೇ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾವ್ರೆ ಅಂದ್ಮೇಲೆ ಇವರು ನಮ್ ಜೇಜಮ್ಮನೇ ಇರ್ಬೇಕು. ಜೇಜಮ್ಮ ಅಲ್ಲ ಜೇಜಮ್ಮ, ನೀನೇನ್ ಬಿಡು ದಾನಸೂರ ಕರ್ಣಿ. ICU ಅಲ್ಲಿ ಅಮ್ಮ ಅಡ್ಮಿಟ್ ಆಗಿದ್ದಾರೆ, ಮೇಂಟೆನೆನ್ಸ್ಗೆ 1,000 ಬೇಕು ಅಂದ ತಕ್ಷಣ ಕರಗಿ ಕೊರಗಿ ಸೊರಗಿ 1,000 ಕೊಟ್ಬಿಟ್ಟೆ. ಆದ್ರೆ ಅಮ್ಮ ICU ನಲ್ಲಿ ಇದ್ರೆ 1,000 ಸಾಕಾಗುತ್ತಾ? ಬ್ಯೂಟಿಫುಲ್ ಪಾಯಿಂಟ್. ICU ಅಂದ್ರೇನು? ಇಂಟೆನ್ಸಿವ್ ಕೇರ್ ಯೂನಿಟ್, ಕನ್ನಡದಲ್ಲಿ ತೀವ್ರ ನಿಗಾ ಘಟಕ. ಹೆಲ್ತ್ ಅಲ್ಲಿ ತುಂಬಾನೇ ಕ್ರಿಟಿಕಲ್ ಮತ್ತೆ ಎಮರ್ಜೆನ್ಸಿ ಇರುವವರನ್ನ ICU ನಲ್ಲಿ ಇಟ್ಟು ಟ್ರೀಟ್ಮೆಂಟ್ ಮಾಡ್ತಾರೆ. ICU ವಾರ್ಡೇ ತುಂಬಾನೇ ದುಬಾರಿ. ಅದಲ್ಲದೆ ಅಲ್ಲಿಗೆ ಬೇಕಾದ ಮೆಡಿಸನ್ಗೂ ಸಹ 1,000 ಸಾಲಲ್ಲ. ಅಂತದ್ರಲ್ಲಿ ICU ಅಲ್ಲಿ ಅಮ್ಮ ಇದ್ದಾರಂತೆ, ಮೇಂಟೆನೆನ್ಸ್ಗೆ 1,000 ಬೇಕಂತೆ. ಎಲ್ಲಿಂದ ಬರ್ತೀರಾ ನೀವೆಲ್ಲ ಅಂತ. ಓ ಗುರು, ಅವ್ರ ಅಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಅಡ್ಮಿಟ್ ಆಗಿರ್ಬೋದು ಅಲ್ವಾ ಅಂತ ನಿಮ್ಮಲ್ಲಿ ಯಾರಾದ್ರೂ ಕಮೆಂಟ್ ಆಗ್ತೀರಾ ಅಂತ ಗೊತ್ತು. ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಫ್ರೀ ಇರುತ್ತೆ. ICU ನಲ್ಲಿ ಇದ್ದಾಗ ಕೆಲವೊಂದು ಮೆಡಿಸನ್ ಹೊರಗಿಂದಾನೇ ತರಬೇಕಾಗಿರುತ್ತೆ, ಅದಕ್ಕೂ ಸಹ 1,000 ಸಾಲಲ್ಲ. ಸೊ ಇದ್ರಲ್ಲಿ 1,000 ದುಡ್ಡು ಕೇಳಿರೋನು ಸುಳ್ಳ, ಇಲ್ಲ 1,000 ಕೇಳಿರೋನಿಗೆ ದುಡ್ಡು ಕಳಿಸಿರೋ ಈ ಜೇಜಮ್ಮ ಸುಳ್ಳ ಗೊತ್ತಿಲ್ಲ. ಒಟ್ನಲ್ಲಿ ಅವ್ರ ಅಮ್ಮ ICU ನಲ್ಲಿ ಇರೋದೇ ನಿಜ ಆಗಿದ್ದು, ನಮ್ ಜೇಜಮ್ಮ ಕಳಿಸಿರೋದು ನಿಜಾನೇ ಆಗಿದ್ರೆ ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದ್ ಮಾತನ್ನ ಏನಂತೀರಾ ಅಷ್ಟೇ. ಆಮೇಲೆ ಸ್ನೇಹಿತರೆ, ಈ ತರ ಕಮೆಂಟ್ಸ್ ಅಲ್ಲಿ ದುಡ್ಡು ಕೇಳೋರಿಗೆ ಇವರೆಲ್ಲ ದುಡ್ಡು ಕಳಿಸೋದು ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಟ್ರೆಂಡಿಂಗ್ ಆಗಿದೆ. ತಡ ನಮ್ಮ ಸತ್ಪ್ರಜೆಗಳು ಕಮೆಂಟ್ಸ್ ಅಲ್ಲಿ ಯಾವ್ಯಾವ್ದಕ್ಕೆಲ್ಲ ದುಡ್ಡು ಕೇಳ್ತವ್ರೆ ಗೊತ್ತಾ? ಬನ್ನಿ ಈ ವಿಡಿಯೋಗೆ ಬಂದಿರೋ ಒಂದೆರಡು ಕಮೆಂಟ್ ತೋರಿಸ್ತೀನಿ. ಅಕ್ಕ, ಒಂದು 6,000 ಇದ್ರೆ ಕೊಡಕ್ಕ ರಷ್ಯನ್ ಬುಕ್ ಮಾಡ್ಬೇಕು. ತಗಳಪ್ಪ, ರಷ್ಯನ್ ಬುಕ್ ಮಾಡ್ಕೊಳ್ಳೋಕೆ ನಮ್ ಜೇಜಮ್ಮ ಇವನ್ಗೆ 6,000 ದುಡ್ಡು ಕೊಡ್ಬೇಕಂತೆ. ಲೋ ನೀನ್ ಯಾಕೋ ಅಂತ ಅನ್ಸುತ್ತೆ ಕಣ್ಲ. ನಮ್ದು ಮದುವೆ ಆಗಿಲ್ಲ, ನನ್ನ ಮದುವೆ ಆಗಿ ಪ್ಲೀಸ್. ಹೋಗೋ ಅವ್ನವ್ನ, ಇದ್ಯಾವ್ದೋ ಹೆಣ್ಣು ಸಿಗದೆ ನೊಂದು ಬೆಂದು ಬಳಲಿ ಬೆಂಡಾಗಿರೋ ಜೀವ ಅನ್ಸುತ್ತೆ ಗುರು. ಅದಕ್ಕೆ ದುಡ್ಡು ಗಿಡ್ಡು ಏನು ಬೇಡ, ಸೀದಾ ನನ್ನ ಮದುವೆ ಆಗು ಅಂತ ಕೇಳ್ತವನೆ. ಅಕ್ಕ, ಧರ್ಮಸ್ಥಳ ಸಂಘ 1,250 ಕಟ್ಬೇಕು, ಕಳಿಸಿ ಅಕ್ಕ. ಅಕ್ಕ ತಗಿ, ಧರ್ಮಸ್ಥಳ ಸಂಘ ಕಟ್ಟೋಕೆ 1,250 ರೂಪಾಯಿ ದುಡ್ಡು ಕಳಿಸ್ಬೇಕಂತೆ. ಕಳ್ಸಕ್ಕ ಕಳ್ಸು, ಧರ್ಮಸ್ಥಳ ಸಂಘ ಕಟ್ಲಿ. ಮೊದ್ಲು ಈ ಹಣ್ಣುಗೆ ದುಡ್ಡು ಕಳ್ಸು. ಇಲ್ವಾ ದುಡ್ಡು ಕೊಟ್ಟೋರು ಮನೆ ಮುಂದೆ ಬಂದಾಗ ಈ ಹಣ್ಣಂತೂ ದುಡ್ಡಿಲ್ದೆ ಈ ತರ ನಾಟಕ ಆಡ್ಬೇಕಾಗತ್ತೆ. ಏನು ಹಲೋ ಹಲೋ, ಇವನು ಮನೆ ಒಳಗೆ ಬಂದಾನೆ ಹೊಡೆಯಕ್ಕೆ. ಅಕ್ಕ, ಮೊಬೈಲ್ ರೀಚಾರ್ಜ್ ಮಾಡಿಸಿ 3 ಮಂತ್ ಆಗಿದೆ ಅಕ್ಕ, ರೀಚಾರ್ಜ್ ಮಾಡಿ, ನಿಮಗೆ ಋಣಿಯಾಗಿರ್ತೀನಿ ಪ್ಲೀಸ್. ಓಹೋ, ಮೊಬೈಲ್ ರೀಚಾರ್ಜ್ ಮಾಡಿ 3 ತಿಂಗಳಾಯ್ತಾ ಅಣ್ಣ? ಹಾಗಾದ್ರೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋಕೆ ಇಂಟರ್ನೆಟ್ ನಿಮ್ಮ ಮಟ್ಟಿ ಕೋಣ ಒಳಗಿತ್ತ? ಬೇರೆಯವ್ರ ಹತ್ರ ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೊಂಡು ಕಮೆಂಟ್ ಹಾಕಿರ್ಬೋದು ಅಂತ ನಿಮ್ಗೆ ಅನುಮಾನ ಮೂಡಬಹುದು. ಬನ್ನಿ ಅದಕ್ಕೆ ಅಣ್ಣನ್ ಪ್ರೊಫೈಲ್ ನ ಒಂದ್ಸಲ ನೋಡುವ, ಗೊತ್ತಾಗತ್ತೆ. ಅಣ್ಣ, ಪ್ರೊಫೈಲ್ ಅಲ್ಲಿ ನೋಡಿದ್ರೆ ಪ್ರೀತಿಗೆ ದಾಸ ಇವನು, ಬಡವರ ಬಂಧು ಇವನು ಅಂತ ವಿಡಿಯೋ ಹಾಕೊಂಡು, ಏನೇಳಿ ಬಡವರ ಬಂಧು ಅಂತ ವಿಡಿಯೋ ಹಾಕೊಂಡು ಆ ಹುಡುಗಿ ವಿಡಿಯೋ ಕಮೆಂಟ್ ಅಲ್ಲಿ ಹೋಗಿ 3 ತಿಂಗಳಾಗಿದೆ ರೀಚಾರ್ಜ್ ಮಾಡಿ ಅಕ್ಕ ನಿಮ್ಗೆ ಋಣಿಯಾಗಿರ್ತೀನಿ ಅಂತ ಭಿಕ್ಷೆ ಬಿಡ್ತಿದ್ಯಲ್ಲಣ್ಣ. ಆಮೇಲೆ 3 ತಿಂಗಳಾಗಿದೆ ರೀಚಾರ್ಜ್ ಮಾಡಿಸಿ ಅಂದ್ಮೇಲೆ 1 ಡೇ ಆಗೋ 3 ಡೇ ಆಗೋ 5 ಡೇ ಆಗೋ ಈ ವಿಡಿಯೋಗಳನ್ನೆಲ್ಲ ಹಾಕೋಕೆ ನೆಟ್ ಎಲ್ಲಿಂದಣ ಬಂತು? ಓಹೋ, ಮೇ ಬಿ ನಿಮ್ ಊರಲ್ಲಿ ವೈಫು ಫ್ರೀ ಇರ್ಬೇಕು ಅನ್ಸುತ್ತೆ ಅಲ್ವಾ? ಸಾರಿ
ವೈಫೈ ಫ್ರೀ ಇರ್ಬೇಕು ಅನ್ಸುತ್ತೆ ಅಲ್ವಾ ಅಂತ ಹೇಳೋಕ್ ಬಂದು ಹಿಂಗ್ ಹೇಳ್ದೆ ಅಷ್ಟೇ. ಅಕ್ಕ ನಮ್ಮ ಅಮ್ಮ ಹುಷಾರಿಲ್ಲ, 500 ಸೆಂಡ್ ಮಾಡಿ ಅಕ್ಕ ಪ್ಲೀಸ್, ಟ್ಯಾಬ್ಲೆಟ್ ತಗೋಬೇಕು. ನೀವು 500 ಕೇಳಿದ್ರಿ, ನಾನು 1000 ಕಳ್ಸಿದೀನಿ, ನೋಡ್ಕೊಳ್ಳಿ. ಅಮ್ಮ ಹುಷಾರಿಲ್ಲ ಅಂತೀರಾ, ಅಮ್ಮಗೆ ಟ್ಯಾಬ್ಲೆಟ್ಸ್ ಕೊಡ್ಸಿ, ಹಾಗೆ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಅಯ್ಯಯ್ಯೋ, ಅಲ್ಲಿ ನೋಡಿದ್ರೆ ಅಮ್ಮ ICU ಅಲ್ಲಿ ಇದ್ದಾರೆ, ಮೇಂಟೆನೆನ್ಸ್ಗೆ 1000 ಬೇಕು ಅನ್ನೋದು, ಇಲ್ಲಿ ನೋಡಿದ್ರೆ ಅಮ್ಮಂಗೆ ಹುಷಾರಿಲ್ಲ, ಟ್ಯಾಬ್ಲೆಟ್ ತಗೊಳಕ್ಕೆ 500 ರೂಪಾಯಿ ಬೇಕು ಅನ್ನೋದು. ಎರಡರಲ್ಲೂ ಅಮ್ಮಂಗೆ ಯಾಕಿಂಗ್ ಆಗಿದೆ? ಮೇ ಬಿ ಅಮ್ಮಂಗೆ ಹುಷಾರಿಲ್ಲ ಅನ್ನೋರಿಗಷ್ಟೇ ಜೇಜಮ್ಮ ದುಡ್ಡು ಕೊಡ್ತಿರೋದಾ, ಇಲ್ಲ ಅಮ್ಮಂಗೆ ಹುಷಾರಿಲ್ಲ ಅನ್ನೋ ಕಾನ್ಸೆಪ್ಟ್ ತಗೊಂಡ್ರೆ ವ್ಯೂಸ್ ಲೈಕ್ಸ್ ಜಾಸ್ತಿ ಬರುತ್ತೆ ಅಂತ ಜೇಜಮ್ಮನ್ ಪ್ಲಾನ್? ಅದಂಗಿರ್ಲಿ, ಬನ್ನಿ ಈ ವಿಡಿಯೋಗೆ ಬಂದಿರೋ ಕಮೆಂಟ್ ಗಳನ್ನ ನೋಡುವ. ಅಕ್ಕ, ಬ್ಯಾಂಕಾಕ್ಗೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ ಅಕ್ಕ, 1-2 ಲಕ್ಷ ಸ್ಪಾನ್ಸರ್ ಮಾಡಿ ಅಕ್ಕ. ಅಯ್ಯೋ, ಇವನ್ ಯಾರು ಗುರು, ಇವನು ಇಡ್ತಾ ಬುಡುಕೆ ಇಟ್ಟವನೇ 2 ಲಕ್ಷ ಬೇಕಂತೆ. ಅದು ಏನಕ್ಕೆ? ಬ್ಯಾಂಕಾಕ್ ಹೋಗಿ ಅಕ್ಕನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬರೋಕೆ. ಅವನ ಹೆಸರು ನೋಡಿ ಸ್ವಾಮಿ, ಹೆಸರ ಮಹಾವೀರ್ ಜೈನ್. ಅಲ್ಲಪ್ಪ ಪುಣ್ಯಾತ್ಮ, ನೀನ್ ಇಟ್ಕೊಂಡಿರೋ ಹೆಸರಿಗೂ ನೀನ್ ಹೋಗ್ತೀನಿ ಅಂತ ಹೇಳ್ತಿರೋ ಜಾಗಕ್ಕೂ ಎಲ್ಲಿಂದ ಎಲ್ಲಿಗಯ್ಯ ಸಂಬಂಧ? ಅಕ್ಕ, ನಮ್ ನಾಯಿ ಕಕ್ಕ ಮಾಡ್ತಿಲ್ಲ, 2 ದಿನ ಆಯ್ತು. 1000 ದುಡ್ಡು ಹಾಕಿ ಅಕ್ಕ ಹಾಸ್ಪಿಟಲ್ಗೆ ಹೋಗ್ಬೇಕು ನಾಯಿ ಕರ್ಕೊಂಡು. ಅಯ್ಯಯ್ಯೋ ಪಾಪಚೆ, ನಿಮ್ ನಾಯಿ ಕಕ್ಕ ಮಾಡ್ತಿಲ್ವಾ? ಅದನ್ನ ಹಾಸ್ಪಿಟ್ಲ್ಗೆ ತೋರ್ಸೋಕೆ 1000 ಬೇಕಾ? ಒಂದ್ ಕೆಲ್ಸ ಮಾಡುಗ್ರು, ಹಾಸ್ಪಿಟ್ಲ್ಗೆ ಹೋಗಿ 1000 ಖರ್ಚು ಮಾಡೋ ಬದಲು ನಿಮ್ ನಾಯಿ ತಿಕ್ಕಕ್ಕೆ ಕೈ ಹಾಕಿ ಕಟ್ಕೊಂಡಿರೋದನ್ನ ಚೆನ್ನಾಗಿ ತೋಡ್ಬಿಡು, ಎಲ್ಲ ಸರಿ ಹೋಗುತ್ತೆ, 1000 ದುಡ್ಡು ಉಳಿಯುತ್ತೆ. ಅಕ್ಕ, ನಾನು ಫುಡ್ ಡೆಲಿವರಿ ಕೆಲಸ ಮಾಡ್ತೀನಿ, ಬೈಕ್ ಪೆಟ್ರೋಲ್ಗೆ ಅಮೌಂಟ್ ಇಲ್ಲ, ಪ್ಲೀಸ್ 300 ಇದ್ರೆ ಹಾಕ್ತೀರಾ? ಅದೇ ನೀವು 300 ಕೇಳಿದ್ರಿ, ನಾನು 500 ಹಾಕಿದೀನಿ, ಚೆಕ್ ಮಾಡ್ಕೊಳ್ಳಿ. ಅಕ್ಕ, ನಂಗೊಂದು ಕ್ಲಾರಿಟಿ ಕೊಡಕ್ಕ. ಮೊದ್ಲಿಂದ ನೀನು ಇನ್ಸ್ಟಾ ರೀಲ್ಸ್ ಮಾಡ್ಕೊಂಡು ರಾಜಮ್ಮ ಆಗಿದ್ದೋಳು, ಸಡನ್ ಆಗಿ ಕಷ್ಟ ಅಂತ ಕೇಳಿದವರಿಗೆಲ್ಲ ದುಡ್ಡು ದಾನ ಮಾಡೋ ಜೇಜಮ್ಮ ಹೆಂಗಕ್ಕ ಆಗ್ಬಿಟ್ಟೆ? ಅವಾಗೆಲ್ಲ ಇಲ್ದೇ ಇರೋ ದಾನ ಮಾಡೋ ಮನಸ್ಥಿತಿ ಇವಾಗ ಹೆಂಗ್ ಬಂತು? ಅವಾಗಿಂದ ಈ ತರ ವಿಡಿಯೋಸ್ ಮಾಡದೇ ಇರೋ ನೀನು ಇವಾಗ ನೋಡಿದ್ರೆ ICU ಮೇಂಟೆನೆನ್ಸ್ಗೆ 1000, ಮಾತ್ರೆಗೆ 500, ಪೆಟ್ರೋಲ್ಗೆ 300 ಅಂತ ದಾನದ ಮೇಲೆ ದಾನ ಮಾಡ್ತಿದ್ಯಲ್ಲ, ಯಾಕೆ? ಏನ್ ಬುದ್ಧನ್ಗೆ ಬೋಧಿ ಮರದ ಕೆಳಗೆ ಜ್ಞಾನೋದಯ ಆದಂಗೆ ನಿಂಗೆ ರೀಲ್ಸ್ ಒಳಗೆ ಏನಾದ್ರೂ ಉದಯ ಆಗ್ಬಿಡ್ತಾ? ಅವಳೇನೋ ಹೆಲ್ಪ್ ಮಾಡ್ತಾವಳೆ, ನಿನ್ ಕೈಲಾದ್ರೆ ನೀನು ಮಾಡುವಂತ ಬೈಕಂಡ್ರು ಪರವಾಗಿಲ್ಲ. ಫ್ಯಾಕ್ಟ್ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದ್ಲೆಲ್ಲ ಈ ರಾಜಮ್ಮ ಅಲಿಯಾಸ್ ಜೇಜಮ್ಮನ ವಿಡಿಯೋಸ್ಗಳು 100K 200K ರೀಚ್ ಆಗೋಕೆ ಮುಕ್ಕರಿತಿದ್ವು. ಯಾವಾಗ ರಾಜಮ್ಮ ಆಗಿದ್ದವಳು ಜೇಜಮ್ಮ ಆಗಿ ಅಮ್ಮನ ಮಾತ್ರೆಗೆ 500 ಅನ್ನೋ ವಿಡಿಯೋ ಮಾಡಿ ಹಾಕೋದ್ಲು, 3.4 ಮಿಲಿಯನ್ ವ್ಯೂಸ್ ಹೊಂಟೋಯ್ತು. ಬರ್ಗೆಟ್ಟಿರೋರ್ಗೆ ಬ್ರೆಡ್ ಸಿಕ್ಕೋದು ಕಷ್ಟ ಅಂತಿದ್ದ ಟೈಮಲ್ಲಿ ಬಾರ್ಬಿಕ್ಯೂ ಚಿಕನ್ ಸಿಕ್ಕಿದ್ರೆ ಸುಮ್ನೆ ಇರ್ತಾಳ? ಇಲ್ಲ, ಫುಡ್ ಡೆಲಿವರಿ ಬಾಯ್ ಪೆಟ್ರೋಲ್ಗೆ 300 ಅನ್ನೋ ವಿಡಿಯೋ ಮಾಡಿದ್ಲು, 1.2 ಮಿಲಿಯನ್ ವ್ಯೂಸ್ ಹೋಯ್ತು. ಈ ವಿಡಿಯೋ ಸ್ವಲ್ಪ ವ್ಯೂಸ್ ಕಮ್ಮಿ ಆಯ್ತಲ್ಲ, ಅಗೇನ್ ಅಮ್ಮ ಇನ್ ICU ಅಂತ ವಿಡಿಯೋ ಮಾಡಿದ್ಲು, ಅದು ಇವಾಗ 740K ವ್ಯೂಸ್ ಆಗಿದೆ, ಮುಂದೆ ಜಾಸ್ತಿ ಕೂಡ ಆಗ್ಬೋದು. ಸೊ ಅಮ್ಮ ಅನ್ನೋದು ತುಂಬಾ ದೊಡ್ಡ ಸೆಂಟಿಮೆಂಟ್ ಆಗಿರೋದ್ರಿಂದ ಎಲ್ಲಾರ್ ವಿಡಿಯೋದಲ್ಲೂ ಅಮ್ಮನ್ನ ಅಡ್ಮಿಟ್ ಮಾಡಿರ್ತೀರಾ, ಇಲ್ವಾ ಅಮ್ಮನ್ನ ಉಸಾರ್ ತಪ್ಪಿಸಿರ್ತೀರಾ, ಇಲ್ವಾ ಅಮ್ಮನ್ಗೆ ಬಟ್ಟೆ ಕೊಡ್ಸಿರ್ತೀರಾ, ಇಲ್ಲ ಅಮ್ಮನ್ಗೆ ಟ್ಯಾಬ್ಲೆಟ್ ಕೊಡ್ಸಿರ್ತೀರಾ, ಬರೀ ಇಂತದೇಯ. ಅತಿ ಆದ್ರೆ ಅಮೃತನು ವಿಷ ಅಂತೆ. ಹಾಗೆ ಯಾರೋ ಒಬ್ಬ ಒಳ್ಳೆ ಉದ್ದೇಶಕ್ಕೆ ಕ್ರಿಯೇಟ್ ಮಾಡಿರೋ ಈ ಕಾನ್ಸೆಪ್ಟ್ ನ ಒಬ್ರಾದ್ಮೇಲೆ ಒಬ್ರು ಲೈಕ್ ವ್ಯೂಸ್ ಫಾಲೋವರ್ಸ್ಗೋಸ್ಕರ ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಮಾಡ್ತಿದ್ದೀರಲ್ಲ, ಇದ್ರಲ್ಲೇ ಗೊತ್ತಾಗ್ತಿದೆ ನಿಮ್ಗೆ ಅವರು ದುಡ್ಡು ಕೇಳೋದು, ನೀವು ಅವ್ರಿಗೆ ದುಡ್ಡು ಕಳಿಸೋದು, ಅದನ್ನ ವಿಡಿಯೋ ಮಾಡೋಕೋದು ಒಂದು ರೀತಿಯಲ್ಲಿ ನಿಮ್ಮನ್ನ ನೀವು ಪ್ರಮೋಟ್ ಮಾಡ್ಕೊಂಡಂಗೆ, ನಿಮ್ಮ ವಿಡಿಯೋಸ್ಗೆ ಪೇಯ್ಡ್ ಪ್ರಮೋಷನ್ ಮಾಡ್ದೇನೆ ಆರ್ಗಾನಿಕ್ ಆಗಿ ವ್ಯೂಸ್ ಲೈಕ್ಸ್ ತಕೊಂಡಂಗೆ ಅಂತ. ಗೊತ್ತಾಯ್ತಾ? ಎಲ್ಲರೂ ಸುಮ್ಮನೆ ಅವರವರೇ ಪೇ ಮಾಡ್ಕೊಂಡು ಹೆಲ್ಪ್ ಮಾಡ್ತೀನಿ ಅಂತ ಬಿಲ್ಡಪ್ ತಗೊಂತಿದ್ದಾರೆ ಅಂತಿದ್ದಾರೆ. ಅಂದರೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಣ್ಣ, ನೀವು ಹಾಗೆ ಮಾಡಲ್ಲ ಅಂತ. ನಾಳೆ ನಮ್ಮದು ಇಂಗ್ಲೀಷ್ ಎಕ್ಸಾಮ್ ಇದೆ, ನಂದು ರೀಚಾರ್ಜ್ ಖಾಲಿ ಆಗಿ 2 ವೀಕ್ ಆಯಿತು. ನನಗೆ ಎಲ್ಲರೂ ಥರ 1K 2K ಬೇಡ ಅಣ್ಣ, 239 ರೀಚಾರ್ಜ್ ಮಾಡಿ. ನಿಮ್ಮ ಹೆಲ್ಪ್ನ ಯಾವತ್ತೂ ಮರೆಯಲ್ಲ ಪ್ಲೀಸ್. ಗ್ರೂಪಲ್ಲಿ ಇಂಪಾರ್ಟೆಂಟ್ PDF ಕಳಿಸಿದ್ದಾರೆ, ಡೌನ್ಲೋಡ್ ಮಾಡ್ಕೊಂಡು ಹೋಗಬೇಕು ಅಣ್ಣ. ನಾನು ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ರಿಟರ್ನ್ ಪೇ ಮಾಡ್ತೀನಿ. ತಮ್ಮ 239ಗೆ ರೀಚಾರ್ಜ್ ಕೇಳಿದ್ಯಾ? ನೀನು 1 ತಿಂಗಳು ಕೇಳಿದ್ಯಾ? ನಾನು 2 ತಿಂಗಳಿಗೆ ಹಾಕ್ತೀನಿ. ಅಣ್ಣ 1 ತಿಂಗಳಲ್ಲ 2 ತಿಂಗಳಲ್ಲ, ಎಷ್ಟು ತಿಂಗಳು ಬೇಕಾದ್ರೂ ರೀಚಾರ್ಜ್ ಮಾಡುವೆ. ಅದೇನೋ ನಾಳೆ ನಮ್ದು ಇಂಗ್ಲೀಷ್ ಎಕ್ಸಾಮ್ ಇದೆ ಅಂತ ಓದ್ತಿದ್ದಲ್ಲ, ಅಲ್ಲಿಂದ ಇನ್ನೊಂದ್ಸಲ ಓದು. ನಾಳೆ ನಮ್ಮದು ಇಂಗ್ಲೀಷ್ ಎಕ್ಸಾಮ್ ಇದೆ, ನಂದು ರೀಚಾರ್ಜ್ ಖಾಲಿ ಆಗಿ 2 ವೀಕ್ ಆಯಿತು. ಅಬ್ಬಬ್ಬಬ್ಬಬ್ಬಬ್ಬ, ನಾಳೆ ನಮ್ದು ಇಂಗ್ಲೀಷ್ ಎಕ್ಸಾಮ್ ಇದೆ, ಇಂಟರ್ನೆಟ್ ಖಾಲಿಯಾಗಿ 2 ವೀಕ್ಸ್ ಆಯ್ತು. ಅಲ್ಲ ಗುರು, ಇಂಟರ್ನೆಟ್ ಖಾಲಿಯಾಗಿ 2 ವೀಕ್ಸ್ ಆಯ್ತು ಅಂದ್ಮೇಲೆ ಈ ಅಣ್ಣನಿಗೆ ಬಂದು ಕಮೆಂಟ್ ಮಾಡೋಕೆ ಇಲ್ಲ ಮೆಸೇಜ್ ಮಾಡೋಕೆ ಇಂಟರ್ನೆಟ್ ಎಲ್ಲಿಂದ ಬಂತು? ಅದು ನಾಳೆ ಎಕ್ಸಾಮ್ ಇದೆ ಅಂತ ಹೇಳೋಕೆ ಯಾರ ಹತ್ರನೋ ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೊಂಡು ಮೆಸೇಜ್ ಮಾಡಿರ್ಬೋದಲ್ವಾ ಅಂತ ನಿಮ್ಗೆ ಅನುಮಾನ ಮೂಡಿರ್ಬೋದು. ಆದ್ರೆ ನಾಳೆ ಎಕ್ಸಾಮ್ ಇಟ್ಕೊಂಡು ಇನ್ಸ್ಟಾಗ್ರಾಮ್ ಯಾಕೆ ನೋಡ್ಬೇಕಿತ್ತು? ಸರಿ, ಅದು ಬಿಡಿ ಸ್ವಾಮಿ, ಇನ್ಸ್ಟಾಗ್ರಾಮ್ ನೋಡಿ ಈ ಅಣ್ಣನಿಗೆ ಮೆಸೇಜ್ ಮಾಡೋರೆ ಇಲ್ಲ ಕಮೆಂಟ್ ಮಾಡೋರೆ ಅನ್ನೋದೇ ಆದ್ರೆ, ಅವ್ರ ಅಪ್ಪ ಅಮ್ಮ ಇನ್ಸ್ಟಾಗ್ರಾಮ್ ನೋಡುವಂತಹ ಮೊಬೈಲ್ ಕೊಡ್ಸೋರೆ ಅಂದ್ಮೇಲೆ ಇಂಪಾರ್ಟೆಂಟ್ PDF ನ ಡೌನ್ಲೋಡ್ ಮಾಡೋಕೆ ನೆಟ್ ಹಾಕ್ಸಿರಲ್ವಾ? ಬ್ಯೂಟಿಫುಲ್ ಪಾಯಿಂಟ್. ಅದು ಬೇಡ, ಇಂಪಾರ್ಟೆಂಟ್ PDF ನ ಡೌನ್ಲೋಡ್ ಮಾಡಬೇಕು ಅಂದ್ರೆ ಅಷ್ಟು ದುಡ್ಡು ಕೊಟ್ಟು ಮೊಬೈಲ್ ಕೊಡ್ಸಿರೋ ಅವ್ರ ಅಪ್ಪ ಹಾಟ್ಸ್ಪಾಟ್ ಆನ್ ಮಾಡಲ್ವಾ?
ಈಗ ಗೊತ್ತಾಯ್ತು. ಇದೆಲ್ಲ ನೋಡ್ತಿದ್ರೆ ಸ್ನೇಹಿತರೆ ಈ ವಿಡಿಯೋ ಪಕ್ಕ ಫೇಕ್ ಅನ್ಸುತ್ತೆ. ಯಾಕಂದ್ರೆ ಒಂದಕ್ಕೊಂದು ಸಂಬಂಧನೂ ಇಲ್ಲ, ಲಾಜಿಕ್ ಅನ್ನೋದಕ್ಕೆ ಲಕ್ವ ಹೊಡಿಸಿ ಮೂಲೆಗೆ ಸೇರಿಸ್ಬಿಟ್ಟವ್ರೆ. ಒಂದ್ ಲೆಕ್ಕಾಚಾರದಲ್ಲಿ ಈ ಗಡ್ಡಪ್ಪ ಹೆಲ್ಪ್ ಮಾಡಿರೋದು ನಿಜಾನೇ ಆಗಿದ್ರೆ, ಏನೇಳಿ ನಿಜಾನೇ ಆಗಿದ್ರೆ, ಯಾರೋ ಒಬ್ಬ ಹೆಲ್ಪ್ ಕೇಳ್ತಿದ್ದಾನೆ ಅಂದ್ಮೇಲೆ ಅದು ನಿಜಾನ ಸುಳ್ಳ ಅಂತ ಸ್ವಲ್ಪ ಯೋಚನೆ ಮಾಡಿ ಹೆಲ್ಪ್ ಮಾಡ್ಬೇಕು. ಇಲ್ಲ ಅಂದ್ರೆ ನೋಡೋರಿಗೆ ಅವ್ನು ಕೇಳಿರೋದು ಫೇಕ್ ಅನ್ಸೋದಕ್ಕಿಂತ ಹೆಚ್ಚಾಗಿ ಇವ್ನು ಮಾಡಿರೋದು ಫೇಕ್ ಅಂತ ಅನ್ಸ್ಬಿಡುತ್ತೆ. ಸ್ನೇಹಿತರೆ, ಈ ತರ ಕಮೆಂಟ್ ಅಲ್ಲಿ ಮತ್ತೆ ಮೆಸೇಜ್ ಅಲ್ಲಿ ದುಡ್ಡು ಕೇಳೋರಿಗೆ ಹೆಲ್ಪ್ ಮಾಡೋದು, ದುಡ್ಡು ಕೊಡೋದು ಬೇರೆ ಭಾಷೆಗಳಲ್ಲಿ ಮೊದಲೇ ಇತ್ತು. ಆದ್ರೆ ಇದನ್ನ ಕನ್ನಡಕ್ಕೆ ತಂದಿದ್ದು SMR. ಹೌದು ಸ್ನೇಹಿತರೆ, SMR ಅವರನ್ನ ನಾನು ಪರ್ಸನಲ್ ಆಗಿ ಅಲ್ಲದೆ ಇದ್ರು ಯೂಟ್ಯೂಬ್ ಅಲ್ಲಿ ಸುಮಾರು ವರ್ಷಗಳಿಂದ ನೋಡ್ತಾನೆ ಇದ್ದೀನಿ. ಈ ತರ ಸಹಾಯಗಳನ್ನ ಹಿಂದೆನೂ ಸಹ ಅವ್ರ ಕೈಲಾದಷ್ಟು ಮಾಡ್ಕೊಂಡು ಬಂದವ್ರೆ. ಆದ್ರೆ ಇವಾಗ ಅವರಿಂದ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಶುರುವಾದ ಈ ಸಹಾಯ ಬರ್ತಾ ಬರ್ತಾ ಶೋಕಿಯಾಗಿ, ಫೇಕ್ ಆಗಿ, ಬೋಗಸ್ ಆಗಿ ಕಾಣಿಸ್ಕೊಳ್ತಿದೆ ಅಷ್ಟೇ. ಸೊ ಸ್ನೇಹಿತರೆ, ಸಾಂಕ್ರಾಮಿಕ ಶೋಕಿಗಳು ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.